ಯಾಕೆ ನಾವು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ಇದು ಅಡೆತಡೆ ಆಗುತ್ತೆ ಅಂದರೆ, ನಾನು ಹೇಳ್ತಿದ್ದೆ ಕೆಲವರೆಲ್ಲ ಟಿ ವಿಗಳಲ್ಲಿ ಸಂದರ್ಶನ ಕೊಡೋರು, ಮೊದಲನೇ ಸಾರಿ ಕ್ಯಾಮ್ರಾ ಎಸಿದಾಗ ನಿಮ್ಗೇನಾಯ್ತು? ಸ್ವಲ್ಪ ಭಯ ಆಯಿತು. ಅವರು ಮುಂದೆ ನಿಂತ್ಕೊಳ್ಳೋದಕ್ಕೆ, ರಾಜ್ಕುಮಾರ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ನಿಮಗೆ ಭಯ ಆಯಿತು, ಕ್ಯಾಮ್ರಾನ ಎದುರಿಸೋಕ್ಕೆ ಏನು ನಾನು ಅನ್ಕೋವೆ. ಅದಲ್ಲ, ನಾನು ವಾಸ್ತವ ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ನಾನು ಮೊದಲನೇ ಸಾರಿ ಕ್ಯಾಮ್ರಾ ಎದುರಿಸುವಾಗ ನಂಗೆ ತುಂಬ ಭಯ ಆಯಿತು. ನಾನು ಆಡ್ಕೋವೆ, ಏನು ಕ್ಯಾಮ್ರಾ ಮುಂದೆ ಭಯ ಆಯಿತು, ಇಷ್ಟೆಲ್ಲ ಚೆನ್ನಾಗಿ ಮಾತಾಡೋರು ಕ್ಯಾಮ್ರಾ ಮುಂದೆ ಭಯ ಆಯಿತು. ಯಾವಾಗ ಕೊರೋನಾ ಬಂದಾಗ ನಾವು ಆನ್ಲೈನಲ್ಲಿ ಪಾಠ ಮಾಡಬೇಕು ಅಂತ ಬಂದಾಗ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಬಿಟ್ಟೆ, ನನ್ನದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಆವಾಗ ರೂಮ್ನಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಹಾಕೊಂಡು ಮಾತೇ ಬರ್ತಾಯಿಲ್ಲ. ಆವಾಗ ಅಂದ್ಕೊಂಡೆ, ನಿಜ ಕ್ಯಾಮ್ರಾ ಎತ್ತಿಸೋದು ಅದು ಸುಲಭ ಅಲ್ಲ. 100 ಜನದಿಂದ ನಿಂತ್ಕೊಂಡು ಪೌರುಷವಾಗಿ ಮಾತಾಡ್ಬೋದು, ಆದರೆ ಕ್ಯಾಮ್ರಾ ಮುಂದೆ ಮಾತಾಡೋದು ತುಂಬ ಕಷ್ಟ. ಯಾಕಂದರೆ ಯಾರೂ ಇಲ್ಲ, ಸ್ಪಂದಿಸೋರು ಇಲ್ಲ. ನನಗೆ ನಾನೇ ಹಂಗೆ ಹಿಂಗೆ ಅಂತ ಕುರ್ಚಾಡ್ಕೊಂಡು ಮಾತಾಡಬೇಕು, ಎಫೆಕ್ಟಿವ್ ಆಗಿ ಬರಬೇಕು. ಅದರಿಂದ ಕ್ಯಾಮ್ರಾ ಎತ್ತಿಸೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾನು ಆನ್ ಮಾಡಿಕೊಂಡಿಲ್ಲ, ಏನೋ ಧೈರ್ಯ ಮಾಡಿ ಆನ್ ಮಾಡಿ. 1600ರಿಂದ 1757ರವರೆಗೆ ಸುಮಾರು 157 ವರ್ಷಗಳ ಕಾಲ ಇಲ್ಲಿ ಆಟ ಆಡ್ಕೊಂಡು ಬಂದವರು. ಅಂದರೆ ಅವ್ರ ಮೇಲೆ ಇವ್ರನ್ನ ಎತ್ಕಟ್ಟಿ, ಇವ್ರ ಮೇಲೆ ಅವ್ರನ್ನ ಎತ್ಕಟ್ಟಿ, ಕೊನೆಗೆ ಹಂಗು ಹಿಂಗು ಮಾಡಿ 1757ರ ಪ್ಲಾಸಿ ಕದನದಲ್ಲಿ ಮೋಸ ಮಾಡಿ ಸಿರಾಜುದ್ದೌಲಾ, ನಮಗಿಲ್ಲಿ ಬ್ರಿಟಿಷರು ಕೆಟ್ಟವರು, ದುಷ್ಟರು, ದುರುಳರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮವರೇ ದುಷ್ಟರು. ಯಾಕಂದರೆ ಎಲ್ಲಿಂದನೂ ತಗಡಿ ಹಿಡ್ಕೊಂಡು ಬಂದವರು ನಮ್ಮ ಜುಟ್ಟು ಹಿಡ್ಕೋತಾರೆ ಅಂತಂದರೆ ನಮ್ಮ ದೌರ್ಬಲ್ಯ. ಸಿರಾಜುದ್ದೌಲನ್ನ ಸೋಲೋದಕ್ಕೆ ಕಾರಣ ಅವರು ಸ್ವಂತ ಸೋದರ ಮಾವ ಮೀರ್ ಕಾಸಿಮು, ಮೀರ್ ಜಾಫರು, ಮೀರ್ ಕಾಸಿಮು ಸ್ವಂತ ಸೋದರ ಮಾವಂದಿರು. ಅವರೆಲ್ಲೇನೋ ಅಧಿಕಾರಕ್ಕಾಗಿ ಕಚ್ಚಾಟ ಬಂದಾಗ ಬ್ರಿಟಿಷವ್ರಿಗೆ ಸಹಾಯ ಮಾಡ್ತಾರೆ. ನಿಮ್ಮನ್ನು ಅವರೇನು ಗೊತ್ತಾ, ನಮ್ಮ ಕೇಳ್ದಂಗೆ ರಿಮೋಟ್ ಕಂಟ್ರೋಲ್ ಅಧಿಕಾರದಲ್ಲಿ ಬ್ರಿಟಿಷರು ಕೂತ್ಕೊಳ್ಳಿಲ್ಲ, ಅವ್ರನ್ನೇ ಕೂರಿಸೋರು, ಅವ್ರವ್ರಲ್ಲೇ ಒಳ ಜಗಳ ಇರೋರನ್ನ ಕೂರಿಸೋರು, ಅಧಿಕಾರ ನಡೆಸೋರು. ಹಂಗಂಗೆ ಮಾಡಿಕೊಂಡು ಇಡೀ ಭಾರತವನ್ನು 1757ರ ಪ್ಲಾಸಿ ಕದನದಿಂದ ಹಿಡಿದು 1857ರವರೆಗೆ 100 ವರ್ಷಗಳ ಕಾಲಾವಧಿಯಲ್ಲಿ ಅನೇಕ ಯುದ್ಧಗಳನ್ನು ಮಾಡ್ತಾ ಎತ್ಕಡ್ತಾ, ಅವ್ರ ಮೇಲೆ ಎತ್ಕಡ್ತಾ ಕೆಲವು ಯುದ್ಧಗಳನ್ನು ಮಾಡ್ತಾ ಕೊನೆಗೆ 1850ರಲ್ಲಿ ಬಂದರು. 100 ವರ್ಷ ಬೇಕಾಯಿತು ಇವರು ಪರಕೀಯರು, ಇವರು ನಮ್ಮವರಲ್ಲ, ಇವ್ರನ್ನ ಹೊಡೆದೋಡಿಸ್ಬೇಕು ಅಂತ. 1857ರ ಮಹಾದಂಗೆಗೆ ಕಾರಣಗಳು ಅಂದ್ಬಿಟ್ಟು ಅಧ್ಯಯನದ ಅನುಕೂಲಕ್ಕೆ ಮಾಡ್ಕೊತಾರೆ. ಸಾಮಾಜಿಕ ಕಾರಣ, ಧಾರ್ಮಿಕ, ಆರ್ಥಿಕ, ಇಂತೆಲ್ಲ ರಾಜಕೀಯ ಕಾರಣಗಳು ಅಂತ ಎಲ್ಲ ಮಾಡ್ಕೊತಾರೆ. ಇಲ್ಲಿ ನಮ್ಮಲ್ಲೇ ಒಗ್ಗಟ್ಟಿದೆ. 1857ರ ಮಹಾದಂಗೆ ಏನಾದರೂ ಯಶಸ್ವಿ ಆಗಿದ್ದಿದ್ರೆ ಅವತ್ತೇ ಸ್ವತಂತ್ರ ಬಂದ್ಬಿಡೋದು. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವೇನಾದರೂ ಸ್ವತಂತ್ರರಾದರೆ ಅಧಿಕಾರ ಯಾರು ತಗೋಬೇಕು? ಮೊಘಲರು ತಗೋಬೇಕು, ಪುನಃ ಮೊಘಲರು ಕೊಡಬೇಕು. ಈತ ಇಲ್ಲ ಅಂತಂದರೆ ನಮ್ಮಲ್ಲಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಈ ಥರ ಬಹುತೂರ್ ಶಾನ್ನ ತಾನೇ ಅವರು ಮುಂದಿಟ್ಕೊಂಡು ಇದು ಮಾಡಿದ್ದು. ಈಗ ಇಲ್ಲಿ ಇದು ಸಮರ್ಥ ನಾಯಕತ್ವ ಇಲ್ಲ. ಆಮೇಲೆ ಜಮೀನ್ದಾರರೆಲ್ಲ ಅವ್ರ ಪರ, ಜಮೀನ್ದಾರರೆಲ್ಲ ಬ್ರಿಟಿಷವ್ರ ಪರ. ಅಲ್ಲ ಅಖಂಡ ಒಗ್ಗೂಡಿಸಿ ಮಾಡಬೇಕಾಗಿತ್ತು, ಒಗ್ಗಟ್ಟಿಲ್ಲ. ಆಮೇಲೆ ಏಕಕಾಲಕ್ಕೆ ಹೇಳಲಿಲ್ಲ. ಮಂಗಲ್ ಪಾಂಡೆ ಸ್ವಲ್ಪ ದುಡುಕಿ ಬ್ರಿಟಿಷ್ ಇದನ್ನು ಇದು ಮಾಡಿದಾಗ ದಂಗೆ ಶುರುವಾಯಿತು. ಅಲ್ಲಿಂದನೇ ಕ್ರಾಂತಿ, ಮಂಗಲ್ ಪಾಂಡೆಯಿಂದನೇ ತೊಗೋಬೇಕು ನಾವು ಕ್ರಾಂತಿಕಾರಿಯಿಂದ. ಮಂಗಲ್ ಪಾಂಡೆ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಅಮೀರ್ ಖಾನ್ದು ಒಂದು ಫಿಲಮ್ ಬಂದಿದೆ, ಆ ಮಂಗಲ್ ಪಾಂಡೆ ಫಿಲಮ್ ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ. ಅದು ಅಲ್ಲಿ 1857ರಲ್ಲಿ ಯಾವಾಗ ಅವ್ರು ಎಚ್ಚೆತ್ಕೊಬಿಟ್ರು ಬ್ರಿಟಿಷರು, ನಮಗೇನಾದರೂ ಈ ಥರ ನಾವು ಇವ್ರಿಗೆ ಲೂಸ್ ಕೊಟ್ಟರೆ, ಮತ್ತು ಇಷ್ಟೊತ್ತು ಭಾರತೀಯ ಸೈನಿಕರು ಜಾಸ್ತಿ ಇದ್ದರು, ಕೊನೆಗೆ ಬ್ರಿಟಿಷರ ಸಂಖ್ಯೆನ ಹೆಚ್ಚಿಸ್ಕೊಬಿಟ್ರು. ಬ್ರಿಟಿಷ್ ಸೈನ್ಯನ ಇಂಗ್ಲೆಂಡಿಂದನೇ ಕರೆಸಿ ಇಂಗ್ಲೆಂಡ್ ಸಂಖ್ಯೆನ ಜಾಸ್ತಿ ಮಾಡಿಕೊಂಡು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ 1857ರಿಂದ 1947ವರೆಗೂ ಆಡಳಿತ ನಡೆಸ್ಕೊಂಡ್ಬಂದರು. ಅದರಲ್ಲಿ 1885ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಾಗ ರಾಷ್ಟ್ರೀಯ ಚಳವಳಿ ಆಗಿತ್ತು. ಅಂದರೆ ರಾಷ್ಟ್ರೀಯ ಚಳುವಳಿಗೂ ಅದಕ್ಕೂ ಹಿಂದೆ ನಡೆದಂಥ ಚಳುವಳಿಗೆ ವ್ಯತ್ಯಾಸ ಏನಪ್ಪ ಅಂದರೆ, ಸ್ವಹಿತಾಸಕ್ತಕ್ಕಾಗಿ ನಡೆದಂಥ ಹೋರಾಟ. ಈಗ ರಾಣಿ ಲಕ್ಷ್ಮೀಬಾಯಿ ಜೈ ಅಂತ ನಾವು ಹೇಳ್ತೀವಿ, ಕಿತ್ತೂರು ರಾಣಿ ಲಕ್ಷ್ಮೀ ಜೈ ಅಂತ ಹೇಳ್ತೀವಿ. ಈ ಯಾರ್ಯಾರಿಗೂ ಜೈ ಆಗ್ತೀವಿ. ಆ ಜೈ ಹಾಕೋದು ಯಾಕೆ ಅಂತಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾರಣಕ್ಕೆ, ನಮಗೆ ಅಧಿಕಾರ ಇಲ್ಲ ಅನ್ನೋ ಕಾರಣಕ್ಕೆ, ಒಂದು ವೇಳೆ ಬ್ರಿಟಿಷರು ಇಲ್ಲ ನೀವು ತಗೊಳ್ಳಿ ನೀವು ಇರ್ರಿ ಅಂತಂದರೆ ಫ್ರೆಂಡ್ಶಿಪ್ ಆಗಿದೆ ಇದ್ಬಿಡೋರು. ತಮಗೆ ಧಕ್ಕೆ ಆಯಿತು ಅನ್ನೋ ಕಾರಣಕ್ಕೆ ಇವರು ತಮ್ಮ ಸ್ವಹಿತಾಸಕ್ತಿಗೆ ಹೋರಾಟ ಮಾಡ್ತಾರೆ ಹೊರತು ಇಲ್ಲ ಇವರು ಪರಕೀಯರು, ಇವ್ರನ್ನ ಒಡೆದೋಡಿಸ್ಬೇಕು, ಇವ್ರನ್ನ ಬಡಿದೋಡಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ಅಲ್ಲ. ತನಗೆ ಧಕ್ಕೆ ಆಯಿತು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಾರೆ. ಸ್ವಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ನಡೆದಂಥ ಹೋರಾಟಗಳನ್ನು ನಾವು ರಾಷ್ಟ್ರೀಯ ಹೋರಾಟ ಅಂತ ಪರಿಗಣಿಸೋಕ್ಕೆ ಆಗೋದಿಲ್ಲ. ಅದರಿಂದ 1885ರಲ್ಲಿ ಇನ್ನೂ ಒಂದು ದುರಂತ ವಿಪರ್ಯಾಸ ಅಂದರೆ ಎ.ಓ. ಹ್ಯೂ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದು ಎ.ಓ. ಹ್ಯೂ.
ಬ್ರಿಟಿಷ್ ಅವರೇ ಸ್ಥಾಪನೆ ಮಾಡಿಕೊಟ್ಟಂಥ ಸಂಘದ ನೇತೃತ್ವದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ. ಇದಕ್ಕಿಂತ ವಿಪರ್ಯಾಸ. ಇಷ್ಟಕ್ಕೂ ಎ.ಓ. ಹ್ಯೂಮ್ ಸ್ಥಾಪನೆ ಮಾಡಿದ್ದು ಬ್ರಿಟಿಷರನ್ನ ಬಡಿದೋಡಿಸ್ಬಿಡ್ಬೇಕು, ನಾನು ಸಪೋರ್ಟ್ ಕೊಡ್ತೀನಿ ಅನ್ನೋ ಕಾರಣಕ್ಕಲ್ಲ. ಈಗ ನಾವು ಪಿ ಊದ್ತಾ ಇರ್ತೀವಿ. ಪಿ ಒಂದು ಹಂತದವರೆಗೂ ದಪ್ಪ ಆಯ್ತದೆ. ದಪ್ಪ ಆದಮೇಲೆ ಏನಾಗ್ತದೆ, ಒಡೆದೈತದೆ. ಒಂದು ಸಣ್ಣ ರಂಧ್ರ ಹಾಕ್ಬಿಟ್ರೆ ನೀನು ಪಾಡು ನೀನು ಓದ್ತಾ ಇರೋ, ಅದ್ರ ಪಾಡಿಗೆ ಒಂದು ಹಂತವರೆಗೂ ಪಿ ಒಡೆಯಲ್ಲ, ನೀನು ಊದೋದು ತಪ್ಪಲ್ಲ. ಅದನ್ನು ಅವ್ರು ಕೆಲಸ ಮಾಡಿದ್ದು. ಈಗ ಮನೆಗಳಲ್ಲಿ ಸೌದೆ ಒಲೆ ಇಂಥವೆಲ್ಲ ಮಾಡಿದಾಗ ಗವಾಕ್ಷಿಲಿ ಹೊಗೆ ಅಲ್ಲಿ ಹೋಗೋದಕ್ಕೆ ದಾರಿ ಬಿಟ್ಟರೆ ಮೇಲೆ ಹೋಗುತ್ತೆ. ಅಲ್ಲೇನಾದರೂ ಸ್ವಲ್ಪ ಕಟ್ಕೋತು ಅಂದರೆ ಮನೆಯೆಲ್ಲ ತುಂಬಿಕೊಳ್ಳುತ್ತೆ, ಮನೆಯೆಲ್ಲ ಸ್ಫೋಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅವನು ಎ.ಓ. ಹ್ಯೂಮು ಒಂದು ಕಾಂಗ್ರೆಸ್ನ ವಿದ್ಯಾವಂತ ಭಾರತೀಯರು ಬನ್ನಿ, ಕಾಲೇಜ್ ಹುಡುಗರು ಎಲ್ಲ ಒಳ್ಳೆ ಯಂಗ್ಸ್ಟರ್ಸು ಬಂದ್ರಪ್ಪ ಎಲ್ಲ ಒಂದು ಸಂಘ ಕಟ್ಕೊಳ್ಳೋಣ, ನಿಮಗೇನು ಬೇಕು ಬೇಡಗಳನ್ನು ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ಬೇಕಾದದನ್ನ ಪಡ್ಕೊಳ್ಳೋಣ ಅಂತ ಎಲ್ಲ ಸೇರಿಸಿ ಒಂದು ಸಂಘ ಅಂತ ಮಾಡಿದ್ದು. ಆ ಸಂದರ್ಭದಲ್ಲೇ ಸುರೇಂದ್ರನಾಥ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ ಇವರು ಇಲ್ಲ, ಇವರೆಲ್ಲ ಹಿರಿಯರು. ಫಿರೋಜ್ ಶಾ ಮೆಹ್ತಾ, ಅರ್ಷದ್ ಮೆಹ್ತಾ ಅಲ್ಲ. ನೀವು ಗೂಳಿದು ಹೇಳ್ತಾ ಇದ್ದೀರಿ. ಯಾವುದದು ಷೇರುಪೇಟೆ ಆಗೋದು ಹೇಳ್ತಾ ಇದ್ದೀರಿ. ಫಿರೋಜ್ ಶಾ ಮೆಹ್ತಾ ತಪ್ಪಾಯ್ತು. ಫಿರೋಜ್ ಶಾ ಮೆಹ್ತಾ ಇವರೆಲ್ಲ ಮಂದಗಾಮಿಗಳು ಅನ್ನೋ ಪದ ಬೇಡ ಅಂದ್ಬಿಟ್ಟು ಸೌಮ್ಯವಾದಿಗಳು ಅಂತ ಇತ್ತೀಚೆಗೆ ಅನ್ವಯಿಸಿದ್ರು. ಮಂದಗಾಮಿಗಳು ಅಂತ ಕಾರಣಕ್ಕೆ ಅವ್ರು ಮುಂಸಾಮ್ರಾಜ್ಞಿಗಳು ಅಂತ ಅಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ತಮಗೆ ಅಧಿಕಾರ ಬೇಕು ಅಂತಂತ. ಇನ್ನೊಂದು ಉದಾಹರಣೆ ಹೇಳೋದಂದರೆ, ಮಂದಗಾಮಿಗಳ ಹೋರಾಟ ಹೆಂಗಿತ್ತು ಅಂದರೆ, ಅವ್ರೇನು ಮಂಗಸಾಮ್ರಾಣಿಗಳು ನ್ಯಾಯ ವಿನಯ ವಿಧೇಯತೆಯಿಂದ ನಮ್ಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ, ನಮ್ಮ ಬ್ರಿಟಿಷರೇ ಸತ್ಯಾಗ್ರಹ ಮಾಡ್ತಿದ್ರು. ಇದು ತೀವ್ರಗಾಮಿಗಳಿಗೆ ಇಷ್ಟ ಆಗ್ತಿರಲಿಲ್ಲ. ತೀವ್ರಗಾಮಿಗಳು ಅಂದರೆ ಒಂದು ಉಗ್ರಗಾಮಿಗಳು. ಇವರು ಕೈ ಕೊಟ್ಕೊಂಡು ಕೇಳ್ತಾ ಇದ್ರು. ಸೌಮ್ಯವಾದಿಗಳು ಕೈ ಕೊಟ್ಕೊಂಡು ಇದು ಮಾಡಿಕೊಡಿ ಸರ್. ಅದೇ ನಾನು ಹೇಳ್ಬಿಡ್ತೀನಿ, ವ್ಯತ್ಯಾಸ ಎಲ್ಲ ಎದ್ದೋಯ್ತು. ಅಲ್ಲ, ನನಗೆ ಸ್ಪಿರಿಟ್ ಕಮ್ಮಿ ಆಗುತ್ತೆ. ಶ್ರೀನಿವಾಸ್ ಸರ್ ನಾಯಿ ಕುಡಿದು ನಯ ವಿನಯ ವಿಧೇಯತೆಯಿಂದ ಗೌರವದಿಂದ ಬ್ರಿಟಿಷರ ಟೇಬಲ್ ಮುಂದೆ ನಿಂತ್ಕೊಂಡು ನಮ್ಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅನ್ನೋದು ತೀವ್ರಗಾಮಿಗಳು ಹೇಳ್ತಾರಲ್ಲ. ತೀವ್ರಗಾಮಿಗಳಿಗೂ ಮತ್ತು ಮಂದಗಾಮಿಗಳಿಗೂ ವ್ಯತ್ಯಾಸ ಏನು ಅಂದರೆ, ಅವರು ಹಿಂಗೆ ಕೇಳ್ತಿದ್ರು, ಇವರು ಹಿಂಗೆ ಕೇಳ್ತಿದ್ರು. ಟೇಬಲ್ ಕುಟ್ಟಿ ಹಿಂಗೆ ಕೇಳ್ತಾಯಿದ್ರು, ಇವರು ಹಿಂಗೆ ಕೇಳ್ತಿದ್ರು. ಆದರೆ ಕ್ರಾಂತಿಕಾರಿಗಳು ಹಂಗಲ್ಲ. ಹಿಂಗೆ ಕೇಳಿದ್ರು ಒಂದೇ, ಹಿಂಗೆ ಕೇಳಿದ್ರು ಒಂದೇ, ನಾವು ಅವ್ರನ್ನ ಕೊಚ್ಚಾಗಿ ಕೊಂಡ್ಬೇಕು. ದಿಸ್ ಈಸ್ ಕ್ರಾಂತಿಕಾರಿ. ಇದು ವಿಕ್ರಾಂತ ಭಾರತ. ಎಲ್ಲಿಂದ ನಾವು ಬಂದು ನಮ್ಮ ಹತ್ರ ಜಾಗ ಕೇಳಿಕೊಂಡು ಇಲ್ಲಿ ಅಧಿಕಾರನ ಅನುಭವಿಸ್ತಾ ಇರೋರನ್ನ ನಾವು ನ್ಯಾಯ ವಿನಯ ವಿಧೇಯತೆ ಅಂತ ಕೇಳಿದ್ರು ಅಷ್ಟೇ, ಜಬರ್ದಸ್ತಾಗಿ ಕೇಳಿದ್ರು ಅಷ್ಟೇ. ಕೇಳೋದಂತೂ ತಪ್ಪಲ್ವಾ? ಯಾಕೆ ಕೇಳಬೇಕು? ಅವ್ರನ್ನ ಓಡಿಸ್ಬೇಕು ಅನ್ನೋದೇ ಕ್ರಾಂತಿಕಾರಿಗಳ ಧ್ಯೇಯ. ಅದರಿಂದ ಈ ಪುಸ್ತಕವನ್ನು ಸೂಚಿಸಿದಂಥ ಸರ್ಗೆ ಮೊದಲು ಧನ್ಯವಾದಗಳು. ಇನ್ನೂ ಐತೆ ಇದು ಪೀಠಿಗೆ, ಇದು ಗಂಗಾಧರ್ ಸರ್ಗೆ. ನಾನು ಕ್ರಾಂತಿಕಾರಿಗಳು ಪಾಠ ಅಂತ ಬಂದಾಗ ಎಷ್ಟೊಂದು ವಿಚಾರಗಳಿಲ್ವಲ್ಲ. ಇವರು ತಮ್ಮ ಬಾಳಿ ಬದುಕಬೇಕಾದಂಥ ಕಾಲದಲ್ಲಿ, ಯೌವನದ ಕಾಲದಲ್ಲಿ, ಮಡದಿ ಮಕ್ಕಳು ಸಂಸಾರ ಅನ್ನೋ ಕಾಲದಲ್ಲಿ ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ದೇಶ ವಿದೇಶಗಳಲ್ಲಿ ಇದ್ಕೊಂಡು ಅನ್ನ ಆಹಾರ ಹಿಂದೆ ದೇಶಕ್ಕೋಸ್ಕರ ಹೋರಾಡ್ತಾರಲ್ಲ, ಅವ್ರಿಗೆ ಬೆಂಬಲ ಕೊಡಲಿಲ್ವಲ್ಲ ನಮ್ಮ ಸೌಮ್ಯವಾದಿಗಳು, ಮಂದಗಾಮಿಗಳು. ಅದಕ್ಕೆ ನನಗೆ ಕೋಪ ಇತ್ತು. ಅದನ್ನ ಹೆಚ್ಚು ತಿಳ್ಕೋಬೇಕು ಅನ್ನೋದು. ಹೋರಾಟಕ್ಕೆ ಕೊಟ್ಟು ಅವ್ರದೇ ಆದಂಥ ಒಂದು ವಿಧಾನ ಇತ್ತು. ಹೋರಾಟದ ಹಾದಿಗಳಲ್ಲಿ ದುರಂತ ಏನು ಅಂದರೆ, ಅವ್ರನ್ನ ಬದುಕಿಸೋವಂಥ ಕಾಲದಲ್ಲಿ ಬಂದಾಗ ನ್ಯಾಯಪರವಾಗಿ ಕೋರ್ಟಲ್ಲಿ ನಿಲ್ಲಿಸಿದಾಗ ಯಾರು ಮುಂದೆ ಬರಲಿಲ್ಲ. ಅದೊಂದು ನೋವು ನನ್ನ ಕಾಡ್ತಾ ಇದೆ. ಈ ವಿಕ್ರಾಂತ ಭಾರತ ನೀವು ಸೂಚಿಸಿದ ಮೇಲೆ, ಇದು ಓದಾದ್ಮೇಲೆ ಇದಕ್ಕೆ ಪೂರಕವಾಗಿ ನಾನು ಓದಬೇಕು ಅಂದ್ಬಿಟ್ಟು ಇವರೇ ಸರ್ ಈ ಪುಸ್ತಕವನ್ನು ಅವಿಖ್ಯಾತ ಸ್ವರಾಜ್ಯ ಕಲಿಗಳು, ಇದೇ ಒಂದು ಸಂದರ್ಭ ಓದೋಕ್ಕೆ ಒಂದು ಸ್ವಲ್ಪ ಒತ್ತಡ ಇರಬೇಕು. ಆಮೇಲೆ ಪೂರಕವಾಗಿ ಮಾತಾಡೋಕ್ಕೆ ಒಂದಷ್ಟು ವಿಚಾರಗಳು ಬೇಕು. ಇದಿಷ್ಟೇ ಓದ್ರ ಸಾಲದು ಅಂದ್ಬಿಟ್ಟು ಇದನ್ನು ಓದ್ತಾ ಇದ್ದೆ. ಇನ್ನು ಮುಂದೆ ಅದನ್ನು ಮುಗಿಸ್ತೀನಿ. ಇದು ನಿಮಗೆ ಥ್ಯಾಂಕ್ಸ್ ಆಗಬೇಕು. ಈ ಪುಸ್ತಕವನ್ನು ಸೂಚಿಸೋದು ನೀವು. ಯಾಕಂದರೆ ನಾನು ಆಭಾಸಪ್ಪ ಸಮ್ಮೇಳನಕ್ಕೆ ಹೋಗಿದ್ದಾಗ ನನಗೊಂದು ಬುಕ್ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು 2 ಬುಕ್ ತಂದೆ. ಅದ್ರ ರೆಸಿಡಿ ಇಲ್ಲೇ ಐತೆ. ನೀವು ಕಾಸು ಕೊಟ್ಟಿದ್ದು ನೆನಪಿಲ್ಲ. 2 ಪ್ರತಿಗಳು ಕೊಂಡ್ಕೊಂಡು 2 ಪ್ರತಿಗಳು. ಈ ನನಗೆ
ಊಟ ಎಲ್ಲ ಸಿಗ್ತದೆ. ಕ್ರಾಂತಿಕಾರಿಗಳ ಬಗ್ಗೆ ಮಾತಾಡುವಾಗ ಅವ್ವ, ಊಟ ಮಾಡಿದ್ಮೇಲೆ ನಂಗೆ ಮಾತಾಡೋಕ್ಕಾಗಲ್ಲ. ಇಲ್ಲ ಇವ್ರು ಮುಗಿಸ್ಬಿಡ್ಲಿ ಬಿಡಿ. ರೊಚ್ಚಿಗೆದ್ಬಿಟ್ಟಿದ್ದೀನಿ. ಆಗೋಗ್ಬಿಡ್ಬೇಕಿದು. ನಂಗೆ ಊಟ ಹಾಕಿದ್ರೆ ನಾನು ಮಾತಾಡಲ್ಲ, ಮಲಗಿಬಿಡ್ತೀನಿ. ಅದು ಕ್ರಾಂತಿಕಾರಿಗಳ ಬಗ್ಗೆ ಮಾತಾಡುವಾಗ ನಾವು ಊಟದ ಬಗ್ಗೆ ಯೋಚನೆ ಮಾಡೋದೇ ತಪ್ಪು. ಯಾಕಂದ್ರೆ ಊಟ ತಿಂದೆ ಬಿಟ್ಬಿಟ್ಟು ಹೋರಾಟ ಮಾಡಿರೋರು ಇವರು. ಇಂಥವ್ರ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಹೊತ್ತು ಹಸ್ಕೊಂಡಿದ್ದು ನಾವು ಮಾತಾಡಿದ್ರೆ ಅವ್ರಿಗೆ ಕೊಡೋ ಗೌರವ. ಪ್ರಾಣ ಕೊಟ್ಟವ್ರೆ. ನಾವು ಒಂದು ಸ್ವಲ್ಪ ತ್ರಾಣ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅಲ್ವಾ ಮೇಡಮ್? ಮುಗಿಸ್ಬಿಡ್ತೀನಿ. ಈ ಕ್ರಾಂತಿಕಾರಿಗಳು ಮಾಡಿದ್ದಿದೆ. ಇಲ್ಲಿಗೆ ಬಂದೆ ನನ್ನ ವಿಚಾರ. ಕ್ರಾಂತಿಕಾರಿಗಳ ಬಗ್ಗೆ ನಾನು ಈಗ ಮಾತಾಡಬೇಕು. ಆದರೆ ಗಾಂಧೀಜಿ ಎಲ್ಲರಿಗಿಂತ ಭಿನ್ನ. ನೋಡಿ, ಈ ಮಂದಗಾಮಿಗಳ ಯುಗ, ಉಗ್ರಗಾಮಿಗಳ ಯುಗ, ಕ್ರಾಂತಿಕಾರಿಗಳ ಯುಗ, ಇವ್ರು ಮಾತ್ರ ಗಾಂಧಿ ಯುಗ ಅಂತ. ಗಾಂಧಿ ಯುಗದಲ್ಲಿ ಅಹಿಂಸಾತ್ಮಕ ಅಸಹಕಾರಿಗಳ ಯುಗ ಅಂತ ಯಾಕೆ ಕರಿಬಾರ್ದಾಗಿತ್ತು? ಯಾಕೆ ಸುಭಾಷ್ ಚಂದ್ರ ಇವ್ರು ಇರಲಿಲ್ವಾ? ಯಾರು ಸರ್ದಾರ್ ವಲ್ಲಭಾಯ್ ಪಟೇಲು, ನೆಹರು, ಪಟ್ಟಾಭಿ ಸೀತಾರಾಮಯ್ಯ, ಎಂತೆಂಥ ಮಹನೀಯರಿದ್ರು. ಅವ್ರದ್ದೆಲ್ಲ ಹೋರಾಟ ಇದೆ. ಅದನ್ನೆಲ್ಲ ಸೇರಿಸ್ಬಿಟ್ಟು ಗಾಂಧಿ ಯುಗ ಅಂತ ಹಾಕ್ಬಿಟ್ಟು ಟೈಟಲ್. ನೀವು ಬರೆದಿದ್ದ ಇತಿಹಾಸಕಾರರು ಹೀಗೆ ಅಲ್ಲಲ್ಲ, ಅದಕ್ಕೂ ಒಂದು ಉದಾಹರಣೆ ಇದೆ. ಅದು ಗಾಂಧಿ ಯುಗ ಅಂತ ಸುಮ್ಮನೆ ಕರೀಲಿಕ್ಕಾಗಲಿಲ್ಲ. ಸೌಮ್ಯವಾದಿಗಳ ಯುಗದಲ್ಲಿ ತುಂಬ ಪ್ರಬಲರಾಗಿದ್ದಂಥವ್ರು ಗೋಪಾಲಕೃಷ್ಣ ಯುಗ ಅಂತ ಕರಿಬೋದಾಗಿತ್ತು, ಬಾಲಗಂಗಾಧರ್ ಯುಗ ಅಂತ ಕರಿಬೋದಾಗಿತ್ತು. ಕ್ರಾಂತಿಕಾರಿಗಳಲ್ಲಿ ತುಂಬ ಜನ ಇದ್ದಾರೆ ಬಿಡಿ, ಲೆಕ್ಕಕ್ಕೆ ಇಲ್ಲ ಪಾಪ. ಅಂಥವರಲ್ಲಿ ಯಾರೋ ಒಬ್ಬರನ್ನ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನಾವು ಕ್ರಾಂತಿಕಾರಿ ಇಲ್ಲ, ತೀವ್ರಗಾಮಿಗಳಲ್ಲಿ ಅವ್ರ ಕೈ ಕೆಳಗಡೆ ಬೆಳೆದವರು ಕ್ರಾಂತಿಕಾರಿಗಳಾದ. ನಿಜ ಹೇಳಬೇಕು ಅಂದರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಓದ್ತಾ ಇದ್ರೆ ರೋಮಾಂಚನ ಆಗ್ತದೆ. ಒಂದು ವೇಳೆ ಏನಾದರೂ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ಗೆದ್ದಿದ್ದರೆ ಸುಭಾಷ್ ಚಂದ್ರ ಬೋಸ್ ಮೊದಲ ಪ್ರಧಾನಮಂತ್ರಿ ಆಗ್ತಿದ್ರು, ಇಂಥ ರಾಷ್ಟ್ರಪತಿ ಆಗ್ತಾಯಿದ್ರು. ಇದನ್ನು ಯಾರ ಕೈಲೂ ತಪ್ಪಿಸೋಕ್ಕಾಗ್ತಿಲ್ಲ. ಯಾಕಂದರೆ ಅಂಡಮಾನ್ ನಿಕೋಬಾರ್ನ ವಶಪಡಿಸ್ಕೊಂಡು ಅಲ್ಲಿ ಸರ್ಕಾರವನ್ನು ಸ್ಥಾಪಿಸಿ ಭಾರತಕ್ಕೆ ದಾಳಿ ಮಾಡೋಕ್ಕಿದ್ರು. ಅಷ್ಟೊತ್ತಿಗೆ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಸೋತೋಗ್ಬಿಟ್ರು. ಹಿಟ್ಲರು ಯಾಕೆ ಸುಭಾಷ್ ಚಂದ್ರ ಬೋಸ್ಗೆ ಮಾನ್ಯತೆ ಕೊಡಲ್ಲ, ಈ ಶಾಲಾ ಇದರಲ್ಲಿ ಇವ್ರದ್ದೆಲ್ಲ ಜಯಂತಿ ಆಚರಿಸ್ದಂಗೆ ಮುಕ್ತವಾಗಿ ಮಾಡಲ್ಲ ಅಂದರೆ ಅವ್ರದಲ್ಲಿ ಇಲಿಗೇಷನ್ ಇತ್ತು. ಯಾಕಂದರೆ ಹಿಟ್ಲರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲ್ಲ. ಯಹೂದಿ 6 ಲಕ್ಷ ಯಹೂದಿಗಳನ್ನು ಕೊಂದಂಥ ಆಪಾದನೆ ಮೇಲಿತ್ತು. ಅಂಥವ್ರ ಜೊತೆ ಹೋಗಿ ಕೈ ಜೋಡಿಸಿದ್ರಲ್ಲ ಅಂತ. ಯಾಕಂದರೆ ಇಂಗ್ಲೆಂಡಿನ ಅಟ್ಟಹಾಸವನ್ನು ಮಟ್ಟ ಹಾಕೋಕ್ಕೆ ಅದು ಅನಿವಾರ್ಯ ಆಗಿತ್ತು. ಶತ್ರುವಿನ ಶತ್ರುವನ್ನು ಮಿತ್ರನನ್ನಾಗಿ ಮಾಡ್ಕೊಂಡು ಮಾಡಿದ್ದವರು ರಾಜಕೀಯವಾಗಿ ತಪ್ಪಲ್ಲ ಅವರು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಕಾನೂನು ಅಡ್ಡಿ ಬಂತು. ಹೀಗಾಗಿ ನಾವು ರಾಷ್ಟ್ರೀಯ ಪಿತನಾಗಿ ಅವ್ರನ್ನ ತೊಗೊಳಕ್ಕಾಗಲಿಲ್ಲ. ಅದೊಂದು ದೊಡ್ಡ ದುರಂತ. ಆದರೆ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆರಾಧಿಸ್ಬೋದು. ನಾವು ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಶಾಲಾ ಕಾಲೇಜಲ್ಲಿ ಆಗ್ತಿದ್ರಿ ಅಲ್ವಾ ಸರ್? ಸುಭಾಷ್ ಚಂದ್ರ ಇಲ್ಲಿ ಕ್ರಾಂತಿಕಾರಿಗಳ ಬಗ್ಗೆ ನಾನು ಬಂದ್ಬಿಡ್ತೀನಿ. ಕ್ರಾಂತಿಕಾರಿಗಳ ಬಗ್ಗೆ ಮಾತಾಗ ನಮ್ಮ ಕರ್ನಾಟಕದಲ್ಲಿ ತಗೊಂಡಾಗ ಗಂಗಾಧರ ದೇಶಪಾಂಡೆ, ಅರ್ಡೇಕರ್ ಮಂಜಪ್ಪ, ಸುರಪುರದ ವೆಂಕಟಪ್ಪ ನಾಯಕ, ಮುಂಡರಗಿ ಭೀಮರಾವ್, ಹಲಗಲಿಯ ಬೇಡರು, ನರಗುಂದದ ಸಾಹೇಬ, ಇವ್ರನ್ನೆಲ್ಲ ನಾವು ನೆನೆಸ್ಕೋಬೇಕಾಗುತ್ತೆ. ಯಾಕಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರಾಂತಿಕಾರಿಗಳು ಮಾಡ್ತಿದ್ದಾಗ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಸ್ಥಳೀಯ ಮಟ್ಟದಲ್ಲಿ ಲೀಡರ್ ಆಗಿ ಓಡಾಡ್ತಂಥವ್ರು ಗಾಂಧಿವಾದಿ. ಬಟ್ ಒಂದು ಕ್ರಾಂತಿ ಚೌಕಟ್ಟಿನಲ್ಲಿ ಒಂದು ಸ್ವಲ್ಪ ರಫ್ ಅಂಡ್ ಹೋರಾಟಗಾರರಲ್ಲಿ ಬರ್ತಾರೆ. ಇದರಲ್ಲಿ ನಾನು ಅರ್ಡೇಕರ್ ಗಾಂಧಿ ಕರ್ನಾಟಕಕ್ಕೆ ಸೇವಾದಳ ಗಾಂಧಿ. ನಾನು ಇವಾಗ ಅರವಿಂದ ಘೋಷ್ ಅವ್ರ ಬಗ್ಗೆ ಮಾತಾಡ್ತೀನಿ. ಅರವಿಂದ ಘೋಷ್ ಬಗ್ಗೆ ಮಾತಾಡ್ತಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವ್ರ ತಂದೆ ತಾಯಿ ಅವ್ರನ್ನ ಇಂಗ್ಲೀಷ್ನನ್ನಾಗಿ ಬೆಳೆಸ್ಬೇಕು ಅಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ತೊಗೊಂಡಾಗಿ ಇಂಗ್ಲೆಂಡಲ್ಲಿ ಬಿಟ್ಟು ಇಂಗ್ಲೀಷ್ ಮೀಡಿಯಮ್ ಓದಿಸಿದ್ರು. ಸೂಟು ಬೂಟು ಹ್ಯಾಟು ಹಾಕ್ಬಿಟ್ಟು ಇಂಗ್ಲೀಷನ್ನಾಗಿ ಬೆಳಿಬೇಕು ಅಂತ. ಆದರೆ ಅವರು ಪಂಚೆ ಶಲ್ಯ ಉಟ್ಕೊಂಡು ಭಾರತಕ್ಕೆ ಬಂದು ಸನ್ಯಾಸಿ ಆಗಿದ್ರು. ಮಣ್ಣಿನ ಗುಣ, ಭಾರತದ ಮಣ್ಣಿನ ಗುಣ ಎಂಥದ್ದು. ಅವರು ಬರೆದಿದ್ದ ಕವನಗಳೆಲ್ಲ ಇಂಗ್ಲೀಷಲ್ಲೇ, ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ. ಅವ್ರಿಗೆ ಬಂಗಾಳಿ ಬರ್ತಾ ಇರಲಿಲ್ಲ, ತಮ್ಮ ಮಾತೃಭಾಷೆ ಬಂಗಾಳಿ ಬರ್ತಾ ಇರಲಿಲ್ಲ. ಅಂಥದನ್ನ ಕಲ್ತ್ಕೊಂಡು ಪಾಂಡಿಚೇರಿಗೆ ಬಂದು ಆಶ್ರಮ ಕಟ್ಟಿ ಅಲ್ಲಿದ್ದುಕೊಂಡೆ ನೀವು ಹೇಳಿದ್ರೆ ಮುಂಚೂಣಿಗೆ ಬರಲಿಲ್ಲ ಅಂತ ಅವರು ಸನ್ಯಾಸಿಯಾಗಿ ಇದ್ದುಕೊಂಡೇ ಬ್ರಿಟಿಷವ್ರಿಗೆ ಅನುಮಾನ ಬರ್ತಾ ಇರೋ ರೀತಿ ಕ್ರಾಂತಿಕಾರಿಗಳಿಗೆಲ್ಲ ಮದ್ದುಗುಂದ ಸಹಾಯ ಮಾಡ್ತಾಯಿದ್ರು. ನೀವು ಅದು ಓದಬೇಕು. ನೀವು ಅರವಿಂದ ಸರ್ ಮೊನ್ನೆ ತೊಗೊಂಬಂದಿದ್ದಾಗ ನಿಮ್ಗೆ ತೋರಿಸ್ತೆ, ಸಪ್ರೇಟಾಗಿ ಒಂದು ಬುಕ್ಕು ಅವ್ರದ್ದೇ ಓದಬೇಕು. ನೀವು ಎಲ್ಲ ಒಂದು ಬಿಡಿ ಲೇಖನ ಓದಿದ್ರೆ ಅರವಿಂದ ಘೋಷ್ ಬಗ್ಗೆ ಉದಾಹರಣೆ. ಅರವಿಂದ ಘೋಷ್ ಬಗ್ಗೆ ಮಾತಾಡ್ತಿದ್ರೆ ರೋಮಾಂಚನ ಆಗುತ್ತೆ ಅವ್ರದ್ದು. ಆಮೇಲೆ ಇನ್ನೊಂದು ನಾವು ಬಗ್ಗೆ ಮಾತಾಡ್ತೀವಿ, ಭಗತ್ ಸಿಂಗ್. ಲಾಲಾ ಲಜಪತ ರಾಯ್ ಅವರಿಗೆ ಸೈಮನ್ ಕಮಿಷನ್ ಬಗ್ಗೆ
ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸ್ಯಾಂಡರ್ಸನನ್ನು ಲಾಠಿ ಇಟ್ಟು ಹೊಡಿತಾನೆ. ಆ ಸೇಡು ತೀರ್ಸ್ಕೊಳ್ಳೋದಕ್ಕೋಸ್ಕರ ಭಗತ್ ಸಿಂಗ್ ಮತ್ತು ಅವರ ತಂಡ ಕೊಲೆ ಮಾಡುತ್ತೆ. ಇದು ಬೇಕಾಗಿರೋದು. ಅಯ್ಯೋ ಆಗೋಯ್ತಪ್ಪ, ಒಂದು ಸೇಡಿಲ್ಲ, ಒಂದು ಕೋಪ ಇಲ್ಲ, ನಾವು ಒಳ್ಳೆಯವರು, ನಾವು ಸಾತ್ವಿಕರು ಅಂದ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಆ ಕೋಪ ಅದಿತ್ತು, ಅದನ್ನ ಕೊಲೆ ಮಾಡ್ತಾರೆ ಭಗತ್ ಸಿಂಗು ಪಾಪ ಕೊನೆ. ಆದರೆ ದುರಂತ ಏನು ಅಂದರೆ ಈ ಕ್ರಾಂತಿಕಾರಿಗಳೆಲ್ಲ ಹಿಡ್ಕೊಟ್ಟವ್ರು ಅವ್ರ ಫ್ರೆಂಡ್ಸೇ. ಈ ಬ್ರಿಟಿಷರನ್ನ ನಾವು ಹೆಂಗೆ ಸರ್ ಕೆಟ್ಟವರು ಅನ್ನೋಕ್ಕಾಯ್ತದೆ? ಬ್ರಿಟಿಷರು ನಿಮಗೆ ಬಹುಮಾನ ಕೊಡ್ತೀವಿ, ನಿಮ್ಗೆ ಅದು ಕೊಡ್ತೀವಿ ಅಂತಂದ್ರೆ ಪಕ್ಕದಲ್ಲಿದ್ದವನೇ ಸಹಾಯ ಮಾಡ್ಕೊಂಡಿದ್ದವನೇ ಹಿಡ್ಕೊಟ್ಬಿಟ್ರೆ ಭಗತ್ ಸಿಂಗ್ ಅಲ್ಲಿ ಕೂತಿದ್ದಾನೆ, ಚಂದ್ರಶೇಖರ್ ಆಜಾದ್ ಅಲ್ಲೇ ಕೂತಿರೋದು ಅಂದ್ಬಿಟ್ಟು ತೋರಿಸ್ತಾರಲ್ಲ ಅವನ ಸ್ನೇಹಿತರು, ಬಂಧು ಬಳಗ. ಕರೆಕ್ಷನ್ ಮಾಡ್ಕೊಳ್ಳಿ, ಭಗತ್ ಸಿಂಗ್ನ ಯಾರು ಇಟ್ಕೊಳ್ಳಿಲ್ಲ. ಭಗತ್ ಸಿಂಗಿಗೆ ಏನಾಗಿತ್ತು ಅಂದರೆ ಕ್ರಾಂತಿ ಚಟುವಟಿಕೆಗಳು ನಡೀತಾ ಇದ್ವಲ್ಲ, ಕ್ರಾಂತಿ ಚಟುವಟಿಕೆಗಳು ಜಗತ್ತು ಗೊತ್ತಾಗಬೇಕಾಯ್ತು. ಅದಕ್ಕೋಸ್ಕರ ಅವರೇ ಹೋಗಿ ಬಾಂಬ್ ಯಾರು ಇಲ್ಲದ ಜಾಗಕ್ಕೆ ಬಾಂಬ್ ಹಾಕಿ ಅವರೇ ಸರೆಂಡರ್ ಆಗ್ತಾರೆ. ಸರೆಂಡರ್ ಅಂದರೆ ಆ ಚಂದ್ರಶೇಖರ್ ಆಜಾದ್ ವಿಚಾರದಲ್ಲಿ ಮಹಾದೇವ ತಿವಾರಿ ಅಂತಕ್ಕಂಥ ಒಬ್ಬ ಬಹಳಷ್ಟು ವೀರಭದ್ರ ತಿವಾರಿ ಪಾರ್ಕಲ್ಲಿ ಕೂತಿದ್ರೆ ಪೊಲೀಸರು ವಂಚಾಕಿಯಲ್ಲಿ ಪಾಪ ತೋರಿಸಿ ಹೊಟ್ಟೆ ಉರಿತಾರೆ. ಓದ್ತಿದ್ರೆ ಭಯಂಕರ ಸಿಟ್ಟು ಬರ್ತದೆ. ನಾನೇ ಕ್ರಾಂತಿಕಾರಿ ಆಗ್ಬಿಡ್ಬೇಕು ಅಷ್ಟು ಬರ್ತೀನಿ. ನಾನು ಇಟ್ಕೊಡ್ತಿರಲಿಲ್ಲ ಅಲ್ಲ, ನಮಗೆ ಇಂಥವರೆಲ್ಲ ಪಾಪ ಇರಲಿ. ಮನೆಯಾಗ ಯಾವಾಗಲೂ ಇದ್ರು ಅಂತ. ಚಾಪೇಕರ್ ಸಹೋದರರು ಯಾರು ನಾನು ರ್ಯಾಂಡಮ್ ಅವನು ಪ್ಲೇಗ್ ಬಂದಿದೆ, ಜನಗಳೆಲ್ಲ ನೋವಿನಿಂದ ದುಃಖದಿಂದ ನರಳಿ ಸಾಯ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಯಾರು ವಿಕ್ಟೋರಿಯಾ ರಾಣಿದ ಯಾವುದೋ ಒಂದು ಸಮಾರಂಭದಕ್ಕೋಸ್ಕರ ಇವನು ರೆಡಿ ಮಾಡ್ಕೋತಾರೆ. ಚಾಪೇಕರ್ ಸಹೋದರಿಗೆ ಹೊಟ್ಟೆ ಉರಿತದೆ, ರ್ಯಾಂಡಮ್ನ ಸಾಯಿಸ್ಬೇಕು ಅಂತ. ಅದು ವಿಫಲನೂ ಆಗುತ್ತೆ. ಯಾರಿಗೋ ಹೋಗಿ ಯಾರಿಗೋ ಫ್ಯಾಮಿಲಿಗೆ ಹೊಡೆದು ಬಿಡ್ತಾರೆ, ತಾಯಿ ಮಗು ಹೊಡೆದು ಬಿಡ್ತಾರೆ. ಅವ್ರಿಗೆ ಅವ್ರನ್ನ ಹೊಡಿಬೇಕು ಅನ್ನೋದು ಇರಲಿಲ್ಲ. ಆದರೆ ಮಿಸ್ ಅಂಡರ್ಸ್ಟ್ಯಾಂಡ್ ಚಾಪೇಕರ್ ಸಹೋದರರು ಅವ್ರು ನಿಜವಾಗ್ಲೂ ರಾಸ್ ಬಿಹಾರಿ ಬೋಸು. ಇನ್ನು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳೋದಾದರೆ ಅವರು ತೀವ್ರಗಾಮಿಗಳಲ್ಲಿ ಇದ್ಕೊಂಡು ಗಾಂಧಿಯನ್ನು ಪ್ರೀತಿಸ್ಕೊಂಡು ಅವರ ಸಿದ್ಧಾಂತಗಳನ್ನು ಹೋಗ್ತಾ ಇರಲಿಲ್ಲ ಅಷ್ಟೇ. ಆದರೆ ಸರ್ ಹೇಳ್ತಾ ಹೋದರೆ ನನ್ನ ಮುಗಿಯಲ್ತು, ನಾನು ಸಮಪ್ ಮಾಡಬೇಕು, ಯಾಕಂದರೆ ನನ್ನ ಇನ್ನೂ ಕೆಲವ್ರದ್ದೆಲ್ಲ ಹೇಳೋದಿದೆ. ಅದಾಯಿತು. ಇನ್ನು ಇವರು ಯಾರು ರಾಸ್ ಬಿಹಾರಿ ಬೋಸ್ ಗದರ್ ಚಳುವು ಹೊರಗಡೆ ಇದ್ದುಕೊಂಡು ಅಮೇರಿಕಾದಂಥದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇದ್ಕೊಂಡು ಗದರ್ ಪಾರ್ಟಿ ಅಂತ ಗದರ್ ಪತ್ರಿಕೆ ನೋಡಿಸಿ ಉರ್ದು, ಬಂಗಾಳಿ, ಇಂಗ್ಲೀಷ್ಗಳಲ್ಲಿ ವಿದ್ಯಾವಂತ ಭಾರತೀಯರ ಮೂಲಕ ಎಲ್ಲರಿಗೂ ತಲುಪಿಸ್ತಾ ಇದ್ರು. ಇದು ಏನಂತ ಗುಪ್ತವಾಗಿ ಆ ಪತ್ರಿಕೆಗಳಲ್ಲಿ ಇವ್ರು ಮಾಡ್ತಾರೋ ಅನ್ಯಾಯ, ಇವ್ರು ಮಾಡ್ತಾರೋ ಅಕ್ರಮ ಸಿಡಿದೇಳುವಂತೆ ಹೊರಗಡೆ ಓದಂತಹ ವಿದ್ಯಾವಂತ ಭಾರತೀಯ ಯುವಕರನ್ನು ಕಟ್ಟಿಕೊಂಡು ಅಲ್ಲಿಂದ ಇದು ಮಾಡ್ತಿದ್ರು. ಅಂದರೆ ಕ್ರಾಂತಿಕಾರಿಗಳ ಭಯ ಎಷ್ಟಿತ್ತು. ಹೊರದೇಶದಲ್ಲಿ ಇದ್ದುಕೊಂಡು ನಮ್ಮ ಭಾರತದ ಬಗ್ಗೆ ಕ್ರಾಂತಿ ಎಬ್ಬಿಸೋದಿದೆಯಲ್ಲ, ಅದೆಲ್ಲ ನನಗಿಷ್ಟ ಆಯಿತು. ಚಿತ್ತರಂಜನ್ ದಾಸು ಅವರು 2 ಕಾಲೇಜನ್ನು ರಾಷ್ಟ್ರೀಯ ಶಿಕ್ಷಣ ಕಾಲೇಜ್ ಅಂತ ಓಪನ್ ಮಾಡಿ, ಒಂದು ಕಾಲೇಜ್ಗೆ ಅರವಿಂದ ಘೋಷರನ್ನ ಪ್ರಿನ್ಸಿಪಾಲ್ ಮಾಡ್ತಾರೆ, ಇನ್ನೊಂದು ಕಾಲೇಜ್ಗೆ ಸುಭಾಷ್ ಚಂದ್ರ ಬೋಸ್ನ ಇದು ಮಾಡ್ತಾರೆ. ನೀವು ಪ್ರಾಂಶುಪಾಲರಾಗಿ ಹದಿಹರೆಯದ ಯುವಕರ ಮನಸ್ಸಿನ ಅಂಗಳದಲ್ಲಿ ದೇಶಭಕ್ತಿಯನ್ನು ಮೂಡಿಸ್ಬೇಕು, ಬ್ರಿಟಿಷದ ಹೋರಾಡುವಂಥ ಕೆಚ್ಚೆದೆಯನ್ನು ಮೂಡಿಸ್ಬೇಕು ಅಂದ್ಬಿಟ್ಟು 2 ಕಾಲೇಜ್ ಓಪನ್ ಮಾಡ್ತಾರೆ. ಚಿತ್ತರಂಜನ್ ದಾಸ್ ಅವ್ರನ್ನ ನೆನೆಸ್ಕೋಬೇಕಿಲ್ಲಿ ಅವ್ರದ್ದಿದು. ಮತ್ತು ವಿ ಡಿ ಸಾವರ್ಕರ್ ಎಂಥ ಇದು ನಿಜವಾಗ್ಲೂ ಇವರೆಲ್ಲ ಮಾತಾಡ್ತಾರೆ, ಅವರು ಒಪ್ಪಿಗೆ ಕೊಟ್ಟುಬಿಟ್ರು, ಇದು ಮಾಡಿಬಿಟ್ರು ಅಂತ. 13-14 ವರ್ಷಗಳ ಕಾಲ ಒಂದು ಚಿಕ್ಕ ರೂಮ್ನಲ್ಲಿ ನಾನು ನೋಡ್ಕೊಂಬಂದೆ. ಅಂಡಮಾನ್ಗೆ ಹೋಗಿದ್ದೆ ಸರ್, ಪೋರ್ಟ್ ಬ್ಲೇರ್ಗೆ. ಅದೋಗಿ ಬಂದಮೇಲೆ ನಾವು ಮಂಥನದಿಂದ ಹೋಗೋಣ ಅಂದ್ಬಿಟ್ಟು ಗ್ರೂಪ್ ಮಾಡಿದೆ. ಅದು ಸಕ್ಸಸ್ ಆಗಲಿಲ್ಲ. ಇವರು ಮಾಡಿದ್ರು, ಏನೋ ಎಡವಟ್ಟಾಯಿತು. ಪುಟ್ಟ ಜಾಗದಲ್ಲಿ ಒಬ್ರಿಗೊಬ್ರು ಕಾಣಬೇಕು. ಆಯುಷ್ಯ ಇದೆ, ಆರೋಗ್ಯ ಇದೆ, ಹೋಗೋಣ ಇನ್ನೊಂದಪ್ಪ ನಮ್ಮ ಹಳ್ಳಿ ಭಾಷೆ. ಅದು ಇವರು ಏನೋ ಅಷ್ಟು ಕೊನೆ ಪಕ್ಷ ನನ್ನ ತಾಯ್ನಾಡಲ್ಲಿ ಹೋಗಿ ನಾನು ಸಾಯಬೇಕು ಅಂದ್ಬಿಟ್ಟು ಒಂದು ತುಳಿತ ಮಿಡಿತದಿಂದ ಅನಿವಾರ್ಯ ಕಾರಣದಿಂದ ಅವ್ರು ಸೈನ್ ಹಾಕಿ ಬಂದರೆ ಹೊರತು ಇವರೇನೋ ದೊಡ್ಡದಾಗಿ ಮಾತಾಡ್ತಾರೆ. ಇಲ್ಲಿ AC ರೂಮ್ ಮೇಲೆ ಕೂತ್ಕೊಂಡು ಸೈನ್ ಹಾಕ್ಬಿಟ್ರು, ಬ್ರಿಟಿಷರಿಗೆ ಒಲವು ತೋರಿಸ್ಬಿಟ್ರು ಅಂತ. ಅವ್ರ ಕಷ್ಟ ಅನುಭವಿಸೋದು ಒಂದಿನ ಕಳೀಲಿ. ಇವರು 14 ವರ್ಷ ಜೈಲಲ್ಲಿ ಕಳೆದಿರೋ ವ್ಯಕ್ತಿನ ಬಗ್ಗೆ ಮಾತಾಡ್ತಾರೆ ಇವರು. ಅವರೆಲ್ಲ ಎಡಪಂಥೀಯರಂತೆ, ಅದೇನೇನೋ ವಿಚಾರವಾದಿಗಳಂತೆ, ವೈಚಾರಿಕ ಅಂತೆ, ವಿಚಾರಗಳು ತಿಂದೆ ಮಾತಾಡ್ತಾರೆ. ಅಂಥವ್ರ ಬಗ್ಗೆ ನನಗೆ ಧಿಕ್ಕಾರವಿದೆ. ಆಮೇಲೆ ಉಧಮ್ ಸಿಂಗ್ 20 ವರ್ಷದ ಹದಿಹರೆಯದ ಹುಡುಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ 1919 ಏಪ್ರಿಲ್ 13ರಲ್ಲಿ ನೋಡ್ತಾ ಇದ್ದಾನೆ. ಎಲ್ಲರೂ ಸುತ್ತಗಳು ಮನೆ, ಓಡಾಡೋದಕ್ಕೆ ಒಂದೇ ಜಾಗ. ಜನರಲ್ ಓಡಯ್ಯಾರು
ನೀವೆಲ್ಲ ಹೋಗಿ ಅಂತ ಓಪನ್ ಮಾಡಲಿಲ್ಲ. ನೋಡಿ ಹಿಂಗೆಲ್ಲ ಸತ್ಯಪಾಲ ಕಿಚಿಲು ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಮಹಿಳೆ ಆವತ್ತೊಂದು ಹಬ್ಬ, ಪಂಜಾಬಿಯವರ ಒಂದು ಬೈಸಾಖಿ ಹಬ್ಬ. ಆ ಬೈಸಾಖಿ ಹಬ್ಬದೊಂದು ಹಬ್ಬವನ್ನೂ ಬಿಟ್ಟು ಪ್ರತಿಭಟನೆ ಮಾಡ್ತಿರ್ತಾರೆ. ಅವ್ರ ನೋವು ಎಷ್ಟಿತ್ತು. ಜೈಲಲ್ಲಿ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಅಂದ್ಬಿಟ್ಟು ನಿರಾಯುಧರವಾಗಿ ಕೂತಿದ್ದಂಥ ಮುಗ್ಧ ಮನುಷ್ಯರು, ಮಹಿಳೆಯರಿದ್ದರು, ಮಕ್ಕಳಿದ್ರು, ಮುದುಕರಿದ್ದರು, ಯುವಕರಿದ್ದರು, ಮಧ್ಯವಯಸ್ಕರಿದ್ದರು. ಅವರೆಲ್ಲ ಸುಮಾರು 1000 ಜನ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ನಿರಾಯುಧರಾದಂಥವ್ರ ಮೇಲೆ ನೀವು ಏನಾದರೂ ಕದಲಿಲ್ಲ ಅಂದರೆ ನಾನು ಗುಂಡಾಸ್ತೀನಿ ಅಂತ ಹೇಳಬೇಕು. ಅದನ್ನು ಹೇಳ್ಬಿಟ್ಟು ಬಂದ್ ಮಾಡಿಬಿಟ್ಟು, ಇದ್ದದ್ದು ಒಂದೇ ಜಾಗ, ಓಡಾಡೋಕ್ಕಿದ್ದದ್ದು ಒಂದೇ ಜಾಗ, ಅದನ್ನ ಬಂದ್ ಮಾಡಿಬಿಟ್ಟು ಇದು ಮಾಡ್ದ ಸುಮ್ಮನೆ ನಾಮಕಾವಸ್ಥೆಗೆ. ಆ ನಿರಾಯುಧರ ಮೇಲೆ ಅವನು ಗುಂಡಾರಿಸ್ತಾನೆ. ಆ ಗುಂಡಾರಿಸುವಂಥ ಸಂದರ್ಭದಲ್ಲಿ ಒಂದು ಬಾವಿ ಇರ್ತದೆ, ಅಲ್ಲಿ ಹೋಗೆಲ್ಲ ಇವರ ಪದಲು ಸಾಯೋ ಪದಲು ಗುಂಡಿಗೆ ಬಿದ್ದು ಸಾಯೋದು ಬೇಳೆ ಅಂತ. ಆ ಭಯಕ್ಕೆ ಓಡಾಟಕ್ಕೆ 100 ಜನ ಸಾಯ್ತಾರೆ. ಸುಮಾರು 400ಕ್ಕೂ ಹೆಚ್ಚು ಅಂಕಿಅಂಶಗಳ ಪ್ರಕಾರ, ಸರ್ಕಾರದ ಅಂಕಿಅಂಶಗಳ ಪ್ರಕಾರ 400 ಜನ ಸಾಯ್ತಾರೆ ಅಲ್ಲಿ. ಅಂಥ ಸಂದರ್ಭದಲ್ಲಿ ಉಧಮ್ ಸಿಂಗ್ 20 ವರ್ಷದ ಯುವಕ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಇದಕ್ಕೆ ಆಜ್ಞೆ ಕೊಟ್ಟಂತಹ, ಆರ್ಡ್ರ್ ಕೊಟ್ಟಂತಹ ಜನರಲ್ ಒಡೆಯರ್ನ ಕೊಲ್ಲಬೇಕು ಅಂತ ಪಣ ತೊಡ್ತಾನೆ. ಜನರಲ್ ಒಡೆಯರು ನಿವೃತ್ತಿಯಾಗಿ ಇಂಗ್ಲೆಂಡ್ಗೆ ಹೋಗ್ತಾರೆ. 20 ವರ್ಷಗಳ ನಂತರ, ಅಂದರೆ 20ನೇ ವಯಸ್ಸಿನ ನಡೆದ ಘಟನೆಗೆ ಸೇಡು ತೀರ್ಸ್ಕೊಳ್ಳೋದಕ್ಕೋಸ್ಕರ ತನ್ನ 40ನೇ ವಯಸ್ಸಿನಲ್ಲಿ ಎಲ್ಲವನ್ನ ಬಿಟ್ಟು ಇಂಗ್ಲೆಂಡ್ಗೆ ಹೋಗ್ತಾನೆ. ಇಂಗ್ಲೆಂಡಿನಲ್ಲಿ ಅವನಿಗೆ ಆರಾತುರಾಗಿ, ಇಲ್ಲಿ ನಾವು ದುಷ್ಟ, ದುರುಳ, ನೀಚ, ಅಯೋಗ್ಯ ಅಂತ ನಾವಂತ ಇದ್ರೆ, ಅಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಆರಿಸಿದಂಥ ವೀರ ಧೀರ ಶೂರ ಅಂತ ಹೇಳ್ಬಿಟ್ಟು ಆರಾತುರಾಯಿ ಹಾಕಿ ಚಪ್ಪಾಳೆ ತರ್ತಾ ಇರ್ತಾರೆ. ಅಲ್ಲೆಲ್ಲ ಹೋಗಿ ಹೊಡೆಯಕ್ಕೆ ನೋಡ್ತಾನೆ ಯಾರು ಉಧಮ್ ಸಿಂಗು, ಆಗಲ್ಲ. ಕೊನೆಗೆ ಜನರಲ್ ಒಡೆಯರ್ನೇ ಫ್ರೆಂಡ್ ಮಾಡ್ಕೋತಾನೆ. ಸರ್ ನೀವು ಬರ್ದೇ ಇದ್ರೆ ನಾವು ಉದ್ಧಾರ ಆಯ್ತಿರ್ಲಿಲ್ಲ ನಿಮ್ಮ ಫ್ರೆಂಡ್ಸ್ ಅಂದ್ಬಿಟ್ಟು. ಯಾವ ಲೆವೆಲ್ಗೆ ಅಂದರೆ ಅವ್ನೇನಾದ್ರು ಫಂಕ್ಷನ್ ನೋಡ್ತಿದ್ರು ಮುಂದಿನ ಸಾಲೆಯಲ್ಲಿ ಕೂತ್ಕೊಳ್ಳೋಷ್ಟು ಪರ್ಮಿಷನ್ ತೊಗೊಳ್ತಾನೆ. ಕೂತ್ಕೊಂಡು ಎದುರುಗಡೆ ಅಲ್ಲಿ ಭಾಷಣ ಮಾಡ್ತಿರ್ತಾರೆ, ಹೋಗ್ಬಿಟ್ಟು ಎರೆ ಹಿಡಿದು ಗುಂಡಾಕಿ ಸಾಯಿಸ್ತಾನೆ. ಇವರೇನೋ ಓಡೋಗ್ಬಿಡ್ತಾನೆ ಅಂತ, ಇಲ್ಲ ನನ್ನ ಸಾಧನೆ ಆಯಿತು ಹಿಡ್ಕೊಳ್ಳಿ. ಉಧಮ್ ಸಿಂಗು ಎಲ್ಲವನ್ನ ಬಿಟ್ಟು ತನ್ನ 40ನೇ ವಯಸ್ಸಿನಲ್ಲಿ ಸೇರಿ ತೀರ್ಸ್ಕೊತಾನಲ್ಲ, ಆ ಉಧಮ್ ಸಿಂಗ್ ಅದರ ಸವಿ ನೆನಪಿಗಾಗಿ ಪಂಜಾಬ್ನಲ್ಲಿ ಉಧಮ್ ಸಿಂಗ್ ಜಿಲ್ಲೆ ಅಂತ ಒಂದು ಇದಿದೆ. ಅಂಥವ್ರಿಗೆಲ್ಲ ಏನು ಹೇಳೋದು, ಹ್ಯಾಟ್ಸಪ್ ಅಂತ ಹೇಳಬೇಕಷ್ಟೇ. ಇವ್ರದ್ದು ಹೋರಾಟ ಮಾಡಿದ್ರು, ನಾವು ಪುಟಗಟ್ಟಲೆ ಬರೀಲಿಲ್ಲ ಅಂತಲ್ಲ. ಇದಕ್ಕಿಂತ ಬೇಕು, ಒಂದು ಸಿನಿಮಾ ಮಾಡ್ಬೋದು. ಉಧಮ್ ಸಿಂಗ್ ಬಗ್ಗೆ ಸಿನಿಮಾನ ಬಂದಿದೆ ನೋಡೋಣ. ಮೇಡಮ್ ಕಾಮ ಮುಂಬೈನಲ್ಲಿ ಪ್ರಸಿದ್ಧ ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಹೆಣ್ಣು ಮಗಳು, ಫ್ರಾನ್ಸ್ನಲ್ಲಿ ಇದ್ದುಕೊಂಡು ಒಂದು ಪತ್ರಿಕೆಯನ್ನು ನಡೆಸ್ಕೊಂಡು ಎಲ್ರಿಗೂ ತನ್ನ ಇತಿಮಿತಿ ಚೌಕಟ್ಟಿನಲ್ಲಿ ಸಹಾಯ ಮಾಡಿಕೊಂಡು ಮೇಡಮ್ ಇಂಥವ್ರ ಬಗ್ಗೆ ಏನು ಹೇಳೋದು. ಬಾಲಗಂಗಾಧರ್ ತಿಲಕ್ ಇರ್ಬೋದು. ಆಮೇಲೆ ಇನ್ನೊಂದು ಘಟನೆ, ಆದರೆ ದುರಂತ ಏನು ಅಂದರೆ ಇವರು ತಮ್ಮ ಕ್ರಾಂತಿಕಾರಿಗಳಿಗೆ ಬೇಕಾದಂಥ ಹಣವನ್ನು ಹೊಂದಿಸ್ಕೊಳ್ಳೋಕ್ಕಾಗದೆ ದರೋಡೆ ಮಾಡೋಕ್ಕೆ ಹೇಳ್ತಾರೆ. ದರೋಡೆ ಮಾಡಿದಾಗ ಹಳ್ಳಿಗೂ ಅವರು ಹೋಗ್ತಿರ್ತಾರೆ. ಅವ್ರನ್ನ ಬ್ರಿಟಿಷರು ಭಯೋತ್ಪಾದಕರು, ಇವರು ದುಷ್ಟರು, ದುರುಳರು, ಇವ್ರು ಬಂದರೆ ಹಿಡ್ಕೊಡಿ ಅಂತ ಊರಿನ ಗ್ರಾಮಸ್ಥರೇ ಹಿಡ್ಕೊಡ್ತಾರೆ. ಕರ್ತಾರ್ ಸಿಂಗನನ್ನು ತನ್ನ ತಂಡ ಕಟ್ಕೊಂಡು ಒಂದು ಮನೆಗೆ ನುಗ್ತಾನೆ, ಎಲ್ಲನೂ ದೋಚ್ಕೊಬಿಟ್ಟಿರ್ತಾನೆ. ಆದರೆ ಕರ್ತಾರ್ ಸಿಂಗನ ಸ್ನೇಹಿತನೊಬ್ಬ ಅಲ್ಲಿ ಒಂದು ಸುಂದರವಾದ ಹುಡುಗಿ ಇರ್ತದೆ, ಆವಾಗಿ ಅಪ್ಕೊಬಿಡ್ತಾನೆ. ಕರ್ತಾರ್ ಸಿಂಗ್ ಎಷ್ಟು ಕೋಪ ಬರ್ತದೆ ಅಂದರೆ, ನಾವು ಬಂದಿರೋದೇಂತೆ, ನೀನು ಮಾಡ್ತಾ ಇರೋದು ಎಂತ ಅನ್ಯಾಯ ಅಂದ್ಬಿಟ್ಟು ಬಂದೂಕ ಹಿಡಿದು ಸಾಯಿಸ್ಬಿಡ್ತೀನಿ ಅಂದಾಗ ಅವ್ರ ತಾಯಿ ಬರ್ತಾಳೆ, ಹುಡುಗಿ ತಾಯಿ. ಆವಾಗ ಕರ್ತಾರ್ ಸಿಂಗ್ಗೆ ಹೇಳ್ತಾಳೆ, ಏನಪ್ಪ ಇಷ್ಟೊಂದು ಒಳ್ಳೆ ಗುಣ ಇರೋ ವ್ಯಕ್ತಿ ನೀನು, ಇಂಥ ದರೋಡೆ ಕೆಲಸ ಯಾಕೆ ಮಾಡ್ತಿದ್ಯಾ? ಅಮ್ಮ ನಮ್ಮ ಕೆಲಸನೇ ಬೇರೆ ಇದೆ ನೋಡಿ. ಅಲ್ಲಪ್ಪ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಒಡವೆ ಚಿನ್ನ ಬೆಳ್ಳಿ ಎಲ್ಲ ಇದಾಕಿದ್ದೆ, ನೀನು ಕದ್ಕೊಂಡು ಹೋಗ್ತಿದ್ದೆ. ಆದರೆ ನಿನ್ನ ಮನಸ್ಸು ನೋಡು, ಅವಳು ಜೊತೆ ನಿನ್ನ ಸ್ನೇಹಿತ ಅನುಚಿತವಾಗಿ ಹೊರ್ಚಂದು ಅವನ್ನೇ ಕೊಲ್ಲ ಕೊಟ್ಟಿದ್ದೆ, ಇಷ್ಟು ಒಳ್ಳೆ ಗುಣ ಇರೋದು ದರೋಡೆ ಮಾಡ್ತಿದ್ದೆ. ಆವಾಗ ಬಿಡಿಸಿ ಹೇಳ್ತಾನೆ, ಅಮ್ಮ ನಾವು ಕ್ರಾಂತಿಕಾರರು, ನಮ್ಗೆ ಹಣ ಬೇಕು, ಅದಕ್ಕೆ ನೋಡು ನೀನು ನಾವು ಕದ್ಕೊಂಡೋಗಿರೋದ್ರಲ್ಲಿ ಎಷ್ಟೊಂದಿದೆ, ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಂಗೆ ಕೊಡು ಅಂತ. ಆವಾಗ ಅವಳೇನೇ ಎತ್ತಿ ಕೊಡ್ತಾಳೆ ಮಗಳಿಗೆ ಎಷ್ಟು ಬೇಕು ಅಂತ. ಅದು ಕ್ರಾಂತಿಕಾರರ ಇದು. ಪಾಪ ಅವ್ರು ಮಾಡ್ತಾ ಇದ್ದದ್ದು ಇದಕ್ಕೆ ಶ್ರೀಮಂತರು ಬ್ರಿಟಿಷರ ಚೇಲಾಗಳು ಅವರು ಸಹಾಯ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಇವ್ರಿಗೆ ಬಂದೂಕು ಬೇಕು, ಗುಂಡು ಬೇಕು, ಆಮೇಲೆ ಅಲ್ಲಿ ಇಲ್ಲಿ ಬಿಡಾರ ಉಡೋದಕ್ಕೆ ಪರಿಕರಗಳು ಬೇಕು, ಅದಕ್ಕೋಸ್ಕರ ದರೋಡೆ ಮಾಡ್ತಿದ್ರು. ಅದನ್ನ ಅರ್ಥ ಮಾಡ್ಕೊಳ್ಳದೆ ಊರಿನ ಗ್ರಾಮಸ್ಥರೇ ಭಯಭೀತರಾಗಿ ಅವ್ರನ್ನ ದೇಶದ್ರೋಹಿಗಳು, ಭಯೋತ್ಪಾದಕರು ಅಂತ ಹಣೆಪಟ್ಟಿ ಕಟ್ಟಿ ಬ್ರಿಟಿಷರಿಗೆ ಅವ್ರನ್ನೇ ಹಿಡ್ಕೊಳ್ತಿದ್ರು. ಕ್ರಾಂತಿಕಾರಿಗಳ ಸಾವು ಇಂಥ ದುರಂತ ಸಾವು. ಇದಿಷ್ಟು ವಿಚಾರಗಳು ಇನ್ನೂ ಹೇಳೋದಿದೆ, ಇದಿಷ್ಟು ವಿಚಾರ ಅಲ್ಲ, ಇದಿಷ್ಟು ವಿಚಾರಗಳನ್ನ ಹೇಳಲೇಬೇಕು. ವಿಕ್ರಾಂತ ಭಾರತ ಅನ್ನೋ ಹೆಸರಿಗೆ ತೂಕ ಬರಬೇಕು ಅಂದರೆ ನಾನು ಇಷ್ಟು ವಿಚಾರ ಹೇಳಲೇಬೇಕು. ಆ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಹೇಳ್ತೀನಿ ಹೇಳಲ್ಲ.
ಆದರೆ ಪರೀಕ್ಷಾ ದೃಷ್ಟಿಯಿಂದ ಅವ್ರನ್ನ ತಯಾರು ಮಾಡಿ ಅವ್ರನ್ನ ಪಾಸ್ ಮಾಡಿಸ್ಬೇಕು. ಅಲ್ಲ ದುರಂತ ಇವನ್ನೆಲ್ಲ ಹೇಳೋಕೆ ಹೋದ್ರೆ ಸಿಲೆಬಸ್ಸಲ್ಲಿರೋದು ಹೇಳಿ ಅಂತಾರೆ. ಯಾರು ನಾವೆಲ್ಲ ಸಿಲೆಬಸ್ಸಲ್ಲಿರೋದು ಹೇಳಿ ಸಾಕಾಗ್ಬಿಟ್ಟು ಅವ್ನು ಪಾಸ್ ಮಾಡೋದೇ ದೊಡ್ಡ ಅಚೀವ್ಮೆಂಟ್ ಅಂದ್ಕೊಬಿಟ್ಟಿದ್ದೀವಿ. ಹೊರಗಡೆ ಎಕ್ಸಾಮ್ ಅದೇ ಬರೀತಾರೆ. ಬರೀತಾರೆ. ಏನು ಮಾಡೋದು? ಅದಕ್ಕೆ ನಾವು ನಮ್ಮ ಆಕ್ರೋಶ ಆವೇಶನೆಲ್ಲ ಬದಿಗೊತ್ಬಿಟ್ಟಿದ್ದೀವಿ. ಹಾಕಿಲ್ಲ, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಒಟ್ಟಾರೆ ನನಗೆ ತುಂಬ ಖುಷಿ ಆಯಿತು ಈ ಪುಸ್ತಕವನ್ನು ಸೂಚಿಸಿದಂತಹ. ನಾನು ಇನ್ನೂ 3 ಬುಕ್ ಓದೋದಕ್ಕೆ, ಈ ಪುಸ್ತಕದ ಜೊತೆ ಇದಕ್ಕೆ ಪೂರಕವಾದಂಥ 3 ಪುಸ್ತಕಗಳನ್ನು ಓದೋಕ್ಕೆ ಒಂದು ಇದು ಇನ್ನೊಂದು ಗದರ ಅಜಯ್ ತೋರಿಸಿದ್ರು, ಅದನ್ನೇ ತಗೊಳ್ಳಿ, ಅವೆಲ್ಲ ಓದ್ತೀನಿ. ಆತ್ಮಾಹುತಿ ತಗೊಳ್ಳಿ. ಈಗ ಸದ್ಯಕ್ಕೆ ಇದಕ್ಕೆ ಒತ್ತಡ ಸಿಕ್ತು ನನಗೆ. 3 ಬುಕ್ ಓದೆ. ಒಂದು ಅರವಿಂದ ಘೋಷ ಸಪ್ರೇಟ್ ಜೀವನ ಚರಿತ್ರೆ, ಇನ್ನೊಂದು ಗದರ್ ಚಳುವಳಿ, ಇನ್ನೊಂದು ಅವಿಖ್ಯಾತ ಇದು. ತುಂಬ ಹೃದಯ ಧನ್ಯವಾದಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ.